ತಿಂಗಳಗಟ್ಟಲೆ ಮಣಿಪುರ ಹೊತ್ತೆ ಉರಿದಿದೆ, ಹೊತ್ತೆ ಉರಿತಾ ಕೂಡ ಇದೆ. ಈಗಲೂ ಕೂಡ ಅಲ್ಲಿ ಗಲಭೆಗಳು ನಿಂತಿಲ್ಲ. ಇಂಥ ಮಣಿಪುರದಲ್ಲಿ ಮಹಿಳೆಯರ ಬೆತ್ತಲೆ ಮೆರವಣಿಗೆ ಕೂಡ ಆಗಿತ್ತು. ಬೆತ್ತಲೆ ಮೆರವಣಿಗೆ ಆಯಿತು, ಅತ್ಯಾಚಾರ ಆಯಿತು, ಸಾಮೂಹಿಕ ಅತ್ಯಾಚಾರಗಳಾದವು, ಕೊಲೆಗಳಾದವು, ಮನೆಗಳಿಗೆ ಬೆಂಕಿ ಹಚ್ಚಿದ್ರು, ಊರಿಗೂರೇ ಬೆಂಕಿ ಹಚ್ಚಿದ್ರು, ಜನ ಮನೆ ಮಠ ಎಲ್ಲ ಬಿಟ್ಟು ಓಡಿ ಹೋದರು. BJP ಸರ್ಕಾರದ ಆಳ್ವಿಕೆ ಮಣಿಪುರದಲ್ಲಿ ಇತ್ತು. ಇದೇ ಮಣಿಪುರದಲ್ಲಿ ಇದೀಗ ಏನು ನಡೀತು ಕೇಸ್ ಅಂತ ಹೇಳಿ ಚೆಕ್ ಮಾಡಿಕೊಂಡು ಇದರ ಬಗ್ಗೆ CBI ಏನು ಮಾಡುತ್ತೆ, ಒಂದು ಚಾರ್ಜ್ ಶೀಟನ್ನು ಹಾಕುತ್ತೆ. CBI ತನಿಖೆ ಆಗಲಿ ಅಂತೆಲ್ಲ ಹೇಳ್ತಾ ಇದ್ರಲ್ಲ, CBI ತನಿಖೆ ಕೊಟ್ಟಿದ್ದಾಯಿತು. CBI ಚಾರ್ಜ್ ಶೀಟಲ್ಲಿ ಎಲ್ಲಿದೆ ಅಂತ ಹೇಳಿದ್ರೆ, ನೋಡಿ, ಇದೇ ಮಹಿಳೆಯರನ್ನು ಪಾರ್ ಮಾಡೋದಿರಲಿ, ರಕ್ಷಣೆ ಮಾಡೋದಿರಲಿ, ಅಲ್ಲಿನ ಪೊಲೀಸರೇ ಒಂದು ಗುಂಪಿಗೆ ಈ ಮಹಿಳೆಯರನ್ನು ಒಪ್ಪಿಸ್ಬಿಡ್ತಾರೆ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಅಲ್ಲಿನ ಆಡಳಿತಾರೂಢ BJP ಸರ್ಕಾರ ಈ ಟೈಮಲ್ಲಿ ಕೆಲಸ ಮಾಡಿದೆ. ಮಣಿಪುರದ ಬೆತ್ತಲೆ ಮೆರವಣಿಗೆ ಕೇಸ್ನಲ್ಲಿ CBI ಚಾರ್ಜ್ ಶೀಟನ್ನು ಹಾಕಿತ್ತು. ಇಬ್ಬರು ಮಹಿಳೆಯರ ಬೆತ್ತಲೆ ಮೆರವಣಿಗೆ, ಗ್ಯಾಂಗ್ ರೇಪ್ ಈ ಕೇಸ್ಗೆ ಸಂಬಂಧಪಟ್ಟಂತೆ ಮಹಿಳೆಯರನ್ನು ಗಲಭೆಕೋರರ ಗುಂಪಿಗೆ ಒಪ್ಪಿಸಿದ್ದೇ ಪೊಲೀಸರು ಅಂತ ಹೇಳಿ CBI ಚಾರ್ಜ್ ಶೀಟ್ ಹೇಳ್ತಾ ಇದೆ. ಪೊಲೀಸರ ಜಿಪ್ಸಿಯಲ್ಲಿ ಬಂದು ಆಶ್ರಯ ಪಡ್ಕೊಂಡಿದ್ರು ಇಬ್ಬರು ಮಹಿಳೆಯರು. ಪೊಲೀಸರ ವ್ಯಾನ್ ಇರುತ್ತಲ್ಲ, ಅದರಲ್ಲಿ ಆಶ್ರಯ ಪಡ್ಕೊಂಡಿದ್ರು. ನೀವಾದರೂ ನಮ್ಮನ್ನು ಕಾಪಾಡಿಬಿಡಿ, ಈ ಗುಂಪು ನೋಡಿದ್ರೆ ನಮ್ಮನ್ನು ಬಿಡಲ್ಲ, ನಮ್ಮನ್ನು ಕೊಂದು ಬಿಡ್ತಾರೆ, ಅತ್ಯಾಚಾರ ಮಾಡ್ತಾರೆ ಅಂತ ಆಶ್ರಯ ಪಡ್ಕೊಂಡು ಬಂದಿದ್ದರೆ, ಇದೇ ಪೊಲೀಸರು ಹೋಗಿ ಆ ಗುಂಪಿಗೆ ಒಪ್ಪಿಸ್ಬಿಟ್ಟಿದ್ದಾರೆ ಈ ಮಹಿಳೆಯರನ್ನ. ಏನು ಬೇಕಾದರೂ ಮಾಡ್ಕೊಳ್ಳಿ ನೀವು ಅಂತ. ಗಲಭೆಕೋರರಿಗೆ ಹೆದರಿಕೊಂಡು ಈ ಒಂದು ಮಹಿಳೆಯರು ಪೊಲೀಸರ ಆಶ್ರಯಕ್ಕೆ ಬಂದು ಸೇರಿದ್ರೆ ಪೊಲೀಸರೇ ಗುಂಪಿಗೆ ಒಪ್ಪಿಸಿರ್ತಕ್ಕಂಥ ಕಥೆ ಇದು. 1,000 ಮೈತೈ ಗಲಭೆಕೋರಿದ್ದಂಥ ಗುಂಪಿಗೆ ಪೊಲೀಸರು ಒಪ್ಪಿಸ್ತಾರೆ ಅಂದರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಇಬ್ಬರು ಮಹಿಳೆಯರು 1,000 ಮೈತೈ ಗಲಭೆಕೋರರು. 1,000 ಏನಾಗಿರಬೇಡ ಮಹಿಳೆಯರ ಪರಿಸ್ಥಿತಿ. ಒಮ್ಮೆ ನೀವು ಯೋಚನೆ ಮಾಡಿ, 1000 ಸುತ್ತಲೂ ಇರ್ತಕ್ಕಂಥ ಗಂಡಸರು ಒಂದು ಕಡೆ, ಇಬ್ಬರು ಮಹಿಳೆಯರು, ಏನೇನು ನಡೆದಿರಬಹುದು ಅಂತ ನೀವು ಯೋಚನೆ ಮಾಡ್ಕೊಂಬಿಡಿ. ಆ ಸ್ಥಾನದಲ್ಲಿ ನಾವು ನಿಲ್ಲದ ಹೊರತು ಅವರ ಪೈನ್ ಯಾರಿಗೂ ಅರ್ಥ ಆಗಲ್ಲ ರೀ. ಆ ಜಾಗಕ್ಕೆ ಹೋಗಿ ನಿಂತ್ಕೊಳ್ಬೇಕು. ನೀವೇ ನಮ್ಗೆ ಆಶ್ರಯ, ನೀವಾದರೂ ಕಾಪಾಡಿ, ಈ ಥರ ಗುಂಪಿನವರು ನಮ್ಮ ಹಿಂದೆ ಬಿದ್ದಿದ್ದಾರೆ ಅಂತ ಬಂದು ಪೊಲೀಸರ ಆಶ್ರಯ ಕೇಳಿದ್ರೆ ಅವ್ರಿಗೆ ಆಶ್ರಯ ಕೊಡೋದು ಬಿಟ್ಬಿಟ್ಟು ಗಾಳೀಲಿ ಗುಂಡಾರಿಸ್ತಿದ್ರೋ, ಲಾಠಿ ಚಾರ್ಜ್ ಮಾಡ್ತಿದ್ರೋ, ಇಲ್ಲ ಪಾರ್ ಮಾಡ್ತಿದ್ರೋ, ಇನ್ನೂ ಎಕ್ಸ್ಟ್ರಾ ಫೋರ್ಸ್ ಕರೆಸ್ಕೊಳ್ತಾ ಇದ್ರೋ ಬೇರೆ ವಿಚಾರ. ಅದು ಬಿಟ್ಬಿಟ್ಟು ಇವರೇ ಆ ಗುಂಪಿಗೆ ಒಪ್ಪಿಸ್ಬಿಟ್ರೆ ಆಗಿರಲ್ವೇನ್ರಿ ಆಗ ಕಟ್ಟಿಸ್ಕೊಂಡು ಬಂದಿದ್ದವರು ಅವ್ರನ್ನ. ಮಣಿಪುರದ ಕಾಂಗ್ಪೋನಿ ಜಿಲ್ಲೆಯಲ್ಲಿ ನಡೆದಿದ್ದ ಭಯಾನಕ ಪ್ರಕರಣ ಇದು. ನಾಗರಿಕ ಸಮಾಜ ಮತ್ತು ಇಡೀ ದೇಶ ತಲೆ ತಗ್ಗಿಸಬೇಕಾದಂಥ ಘಟನೆ ಇದು. ದೇಶದ ಮಹಾನ್ ನಾಯಕರು ಯಾರೂ ಆ ಕಡೆ ಹೋದಂಗೆ ಕಾಣಲಿಲ್ಲ. ಮಾತಾಡಿದ್ದೆ, ಭಾಷಣ ಬಿಗಿದಿದ್ದೆ. ಮಹಾನ್ ನಾಯಕರು ಹೇಳಿದ್ದೆ. ಇದ್ರ ಬಗ್ಗೆ ಮಾತನಾಡ್ಸೋಕ್ಕೆ ಸದನದಲ್ಲಿ ಬಹುಮತ ವಿಚಾರ ಕೂಡ ಮಂಡಿಸುವಂಥ ಪರಿಸ್ಥಿತಿ ಬಂತು. ಹಾಗಲಾದರೂ ಮಾತಾಡಲಿ ನಾಯಕರು ಅಂತ ಹೇಳಿ ಒಂದು 50 ನಿಮಿಷ 55 ನಿಮಿಷ ಏನೇನೋ ಕಥೆಗಳು ಹೇಳ್ಕೊಂಡು ಲಾಸ್ಟಲ್ಲಿ 1-2 ಸೆಂಟೆನ್ಸಲ್ಲಿ ಮುಗಿಸಿದ್ರು. ಇರಲಿ, ಇಲ್ಲಿ ಪರಿಸ್ಥಿತಿ ನೋಡಿ, ಇಬ್ಬರು ಮಹಿಳೆಯರನ್ನು 1000 ಜನ ನರರೂಪದ ರಾಕ್ಷಸರ ಗುಂಪಿಗೆ ಪೊಲೀಸರು ಒಪ್ಪಿಸ್ಬಿಡ್ತಾರೆ ಅಂತ ಹೇಳಿದ್ರೆ ನಡೆಯಬಾರದೆಲ್ಲ ನಡೀತಲ್ಲಿ. ಮನರಂಜನೆ ಆಯಿತು, ಅತ್ಯಾಚಾರ ಆಯಿತು, ಕೀಟ್ಲೆ ಆಯಿತು, ಅವ್ರಿಗೆ ಹಿಂಸೆ ಕೊಟ್ಟಿದ್ದಾಯಿತು, ಬೆತ್ತಲೆ ಮಾಡಿದ್ದಾಯಿತು, ಕಿರಿಚಿಸಿದ್ದಾಯಿತು, ಅವ್ರ ಕಡೆಯಿಂದ ಅಟ್ಟಿಸ್ಕೊಂಡು ಓಡಿಸಿದ್ದಾಯಿತು, ಅವರನ್ನು ಎಲ್ಲ ನಡೆದು ಹೋಯ್ತಲ್ಲ. ಪೊಲೀಸರು ಒಪ್ಪಿಸಿದ್ದಾರೆ ಅಂತ ಹೇಳಿದ್ರೆ ಮಣಿಪುರದ ಆಡಳಿತಾರೂಢ BJP ಸರ್ಕಾರ ಏನು ಮಾಡ್ತಾಯಿತ್ತು? ಕಾಂಗ್ಪೋನಿ ಜಿಲ್ಲೆ ಮಣಿಪುರ ರಾಜ್ಯ. ಇಲ್ಲಿ ನಡೆದಿದ್ದಂಥ ಘಟನೆ, 1000 ಮೈತೈ ಗಲಭೆಕೋರಿದ್ದಂಥ ಗುಂಪಿಗೆ ಪೊಲೀಸರ ಇಬ್ಬರು ಮಹಿಳೆಯರನ್ನು ಒಪ್ಪಿಸ್ತಾರೆ. ಏನೇನು ನಡೀಬೇಕೋ ಒಂದು ಮಹಿಳೆ ವಿಚಾರದಲ್ಲಿ ಅಕ್ರಮಗಳು, ಪೈಶಾಚಿಕ ಕೃತ್ಯಗಳು ಎಲ್ಲವೂ ನಡೆದವು. ಇದು ಇಲ್ಲಿನ ಕಥೆ. ಮಣಿಪುರ ಫೈಲ್ಸ್ ಬಗ್ಗೆ ಯಾರು ಕೇಳಬೇಕೀಗ? ಮಣಿಪುರದ ಜನಾಂಗೀಯ ಸಂಘರ್ಷದಲ್ಲಿ ಇಬ್ಬರು ಮಹಿಳೆಯರ ಬೆತ್ತಲೆ ಮೆರವಣಿಗೆ ಇದು. 30ಕ್ಕಿಂತ ಹೆಚ್ಚು ಜನರಿಂದ ಇಬ್ಬರು ಮಹಿಳೆಯರ ಮೇಲೆ ಅತ್ಯಾಚಾರ ಆಗಿದೆ. ಅಲ್ಲಿ 30ಕ್ಕಿಂತ ಹೆಚ್ಚಿನ ಮಹಿಳೆಯರು. ಮಾತನಾಡಿ, ಮಣಿಪುರ ಮಹಿಳೆಯರ ಬಗ್ಗೆ ಮಾತನಾಡೋಣ ಬನ್ನಿ. ಮಣಿಪುರ ಫೈಲ್ಸ್ ಮಾತನಾಡೋಣ. 30ಕ್ಕಿಂತ ಹೆಚ್ಚಿನ ಜನ, ಇಬ್ಬರು ಅಸಹಾಯಕ ಹೆಣ್ಣು ಮಕ್ಕಳು, 1000 ಜನ ಇದ್ದರು ಆ ಗುಂಪಲ್ಲಿ. ಬೆತ್ತಲು ಮಾಡಿದ್ರು, ಅತ್ಯಾಚಾರ ಮಾಡಿದ್ರು, ಹೊಡೆದ್ರು, ಚೆಚ್ಚಿದ್ರು, ಅಟ್ಟಿಸ್ಕೊಂಡು ಹೋದರು. ಎಲ್ಲವೂ ಮಹಿಳೆ ಮೊಮ್ಮಗಳನ್ನು ಬಿಗಿಯಾಗಿ ಹಿಡ್ಕೊಂಡಿದ್ದರಿಂದ ಇನ್ನೊಂದು ಕಡೆ ಒಂದು ಪ್ರಯತ್ನ ವಿಫಲ ಆಗುತ್ತೆ. ದಾಳಿ ಮಾಡಿದಾಗ ಭತ್ತದ ಗದ್ದೆಯಲ್ಲಿ ಬಿದ್ದು ಓಡ್ತಾರೆ 3 ಸಂತ್ರಸ್ತರು. ಇದಿಬ್ಬರು ಸಿಕ್ಕಾಕೊಂಡ್ರು, ಇನ್ನು 3 ಓಡಿ ಹೋಗಿದ್ದಾರೆ. 3 ಸಂತ್ರಸ್ತರು ಕೂಡ ಸ್ಥಳದಲ್ಲಿದ್ದ ಪೊಲೀಸ್ ಸಹಾಯವನ್ನು ಕೇಳ್ತಾರೆ, ಆದರೆ ಅವರಿಗೆ ಯಾವುದೇ ಸಹಾಯ ಕೊಟ್ಟಿಲ್ಲ. ಕಾರ್ಗಿಲ್ ಯುದ್ಧದ ಯೋಧನ ಪತ್ನಿಯಾಗಿದ್ದ ಸಂತ್ರಸ್ತ ಮಹಿಳೆ
ಕಾರ್ಗಿಲ್ ಯುದ್ಧದಲ್ಲಿ ಯಾವ ಯೋಧ ಈ ದೇಶಕ್ಕಾಗಿ ಹೋರಾಡೋದನೋ ಫೈಟ್ ಮಾಡೋದನೋ ಅವನ ಪತ್ನಿ ಮಾತನಾಡ್ರಿ, ಆ ಯೋಧನ ಬಗ್ಗೆ ಆದರೂ ಮಾತನಾಡಿ, ಅವನ ಪತ್ನಿಯ ನೋವಿನ ಬಗ್ಗೆ ಆದರೂ ಮಾತನಾಡಬೇಕಲ್ವೇನ್ರಿ ದೇಶ? ಮರೆಮಾಚಿಬಿಡೋದು. ದೇಶದಲ್ಲಿ ನ್ಯೂಸ್ ಎಲ್ಲೂ ಹೋಗಬಾರ್ದು. ಹತ್ರಾಸ್ ಸಂತ್ರಸ್ತೆ, ಅಲ್ಲಿ ಸಾಮೂಹಿಕ ಅತ್ಯಾಚಾರ ಕೊಲೆ ಆಯ್ತಲ್ಲ, ಕ್ಯಾಮ್ರಾ ಕೂಡ ಹೋಗಿಬಿಡಲಿಲ್ಲ, ಮಾಧ್ಯಮಗಳ ಕ್ಯಾಮ್ರಾ. ಹತ್ರಾಸ್ ಉತ್ತರ ಪ್ರದೇಶ. ಆಗಲೇ ಅದನ್ನು ಬರ್ನು ಮಾಡಿಬಿಟ್ರು, ಅದನ್ನು ಆ ಹೆಣ ತೊಗೊಂಡೋಗಿ ಸುಟ್ಟು ಹಾಕ್ಬಿಟ್ರಲ್ಲ, ಮುಗಿಸ್ಬಿಟ್ರಲ್ಲಿಗೆ. ಕ್ಯಾಮ್ರಾ ಹೋಗಿ ಬಣ್ಣ ಬಯಲಾಗ್ಬಿಟ್ರೆ ಸೇಮ್ ಕತೆ ಮಣಿಪುರ, ಸೇಮ್. ಮಾತನಾಡೋಣ ಮಣಿಪುರದ ಹೆಣ್ಣುಮಕ್ಕಳ ಬಗ್ಗೆ. ಹೇಳಿಸ್ತಾ ಇದೆ ಯಾರಿಗಾದರೂ? ತಪ್ಪಿಸ್ಕೊಂಡು ಬಂದು ಪೊಲೀಸರ ಆಶ್ರಯ ಪಡ್ಕೊಂಡ್ರೆ ಪೊಲೀಸರೇ ಒಪ್ಸಿರೋ ಕಥೆ. ಕಾರ್ಗಿಲ್ ಯುದ್ಧದ ಯೋಧನ ಪತ್ನಿಯಾಗಿದ್ದರೂ ಸಂತ್ರಸ್ತ ಮಹಿಳೆ. ಸುರಕ್ಷಿತ ಸ್ಥಳಕ್ಕೆ ತಲುಪಿಸಿ ಅಂತ ಹೇಳಿ ಪೊಲೀಸ್ ಸಿಬ್ಬಂದಿ ಬಳಿ ಕೇಳ್ಕೊಂಡಿದ್ದಾರೆ ಅವರು. ಇದೇ ವೇಳೆ ವಾಹನದ ಕೀ ಇಲ್ಲ ಅಂತ ಪೊಲೀಸರು ಯಾವುದೇ ಸಹಾಯ ಮಾಡೋಕ್ಕೆ ಮುಂದಾಗಿಲ್ಲ, ಯಾವುದೇ ಸಹಾಯ ಮಾಡೋಕ್ಕೆ ಮುಂದಾಗಿಲ್ಲ. ತಾವು ತಪ್ಪು ಮಾಡ್ತಾರೋ ಇಲ್ವೋ ಬೇರೆ ವಿಚಾರ, ತಾವು ತಪ್ಪು ಮಾಡ್ತಾರೋ ಇಲ್ವೋ ಬೇರೆ ವಿಚಾರ. ಒಂದು ಅಧರ್ಮವನ್ನು, ಅನ್ಯಾಯವನ್ನು ಸಹಿಸ್ಕೊಳ್ಳೋದಿದೆಯಲ್ಲ, ಅದು ಆ ತಪ್ಪಿನಷ್ಟೇ ಪಾಪ. ಅದು ಆ ತಪ್ಪು ಮಾಡಿದಷ್ಟೇ ಪಾಪ. ಅದು ಪೊಲೀಸರು ಬಿಟ್ಟು ಇನ್ಯಾರು ಸಹಾಯಕ್ಕೆ ಹೋಗ್ಬೇಕಾಗಿತ್ತಲ್ಲಿ? ಆ ಮಹಿಳೆಯರು ಯಾರು ಸಹಾಯಕ್ಕೆ ಹೋಗಬೇಕಾಗಿತ್ತು ಅಲ್ವಾ? ಯಾರಿಲ್ಲ, ಬಿಟ್ಬಿಟ್ರು. 1000 ಜನ ಬಂದರು, ಆ ಗುಂಪು ಒಪ್ಪಿಸ್ಬಿಟ್ರು ಅವ್ರಿಗೆ. ತೊಗೊಳ್ರಪ್ಪ, ಏನು ಬೇಕಾದ್ರೂ ಮಾಡ್ಕೊಳ್ಳಿ ಇವ್ರನ್ನ ಅಂತ. 30 ಜನ ರೇಪ್ ಮಾಡಿದ್ರು, ಸುಟ್ಟರು, ಕೊಂದರು, ಅತ್ಯಾಚಾರ ಮಾಡಿದ್ರು, ಎಲ್ಲ ನಡೆದೋಯ್ತಲ್ಲ ಅವರಲ್ಲಿ. 2023 ಮೇ 4 ಮಣಿಪುರದಲ್ಲಿ ಜನಾಂಗೀಯ ಹಿಂಸಾಚಾರ ಭುಗಿಲೆದ್ದಿತ್ತು. ನಮ್ಮನ್ನು ಬಿಟ್ಟರೆ ಇನ್ಯಾರು ರಕ್ಷಣೆ ಮಾಡೋಕ್ಕಿದ್ದಾರೆ? ರಕ್ಷಣೆ ಅಂದರೆ ನಾವು, ಆರ್ಮಿ ಅಂದರೆ ನಾವು, ಸೈನ್ಯ ಅಂದರೆ ನಾವು, ಭದ್ರತೆ ಅಂದರೆ ನಾವು, ನಾವಿದ್ದಾಗ ಮಾತ್ರ ಈ ದೇಶದಲ್ಲಿ ಭದ್ರತೆ ಎಲ್ಲ ಮಾತಾಡ್ತಾರಲ್ಲ. ಒಂದು ಮಣಿಪುರ ನಿಮ್ಮದೇ ಡಬಲ್ ಇಂಜಿನ್ ಬೇರೆ ಅಲ್ಲಿ ಹೇಳ್ಕೊಳಕ್ಕೆ. ಡಬಲ್ ಇಂಜಿನ್ ಮಣಿಪುರದಲ್ಲಿ 1 ಇಂಜಿನು, ಡೆಲ್ಲಿಲಿ 1 ಇಂಜಿನ್ನು. ಯಾಕಿಂಥ ಘಟನೆ ಆಯಿತು? ತನಿಖೆ ನಡೆದಾಗ ಪೊಲೀಸರೇ ಮುಂದೆ ನಿಂತು ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಅಧರ್ಮವನ್ನು ಸಹಿಸ್ಕೊಳ್ಳೋದು ಕೂಡ ಅಧರ್ಮವೇ, ಅಧರ್ಮಕ್ಕೆ ಸಹಕರಿಸೋದು ಅಧರ್ಮವೇ ಅಲ್ವಾ? ಯಾಕೆ ಮಾಡಿದ್ದಾರೆ ಈ ಥರ? 2 ತಿಂಗಳ ನಂತರ ಜುಲೈನಲ್ಲಿ ಮಹಿಳೆಯರ ಬೆತ್ತಲೆ ಮೆರವಣಿಗೆ ವಿಡಿಯೋ ವೈರಲ್ ಆಗುತ್ತೆ. AK ರೈಫಲ್ಗಳನ್ನು ಹೊಂದಿದ್ದ ಗುಂಪಿನಿಂದ ತಪ್ಪಿಸ್ಕೊಂಡಿರ್ತಾರೆ ಇಬ್ಬರು. ಪೊಲೀಸರ ಬಳಿ ಹೋಗಿದ್ದರು, ನಮಗೆ ರಕ್ಷಣೆ ಕೊಡಿ ಅಂತ. ಕಾಂಗ್ಪೋಕ್ಪಿ ಜಿಲ್ಲೆಯ ಬಿ ಫೈನೋಮ್ ಗ್ರಾಮದ ಎಲ್ಲ ಮನೆಗಳನ್ನು ಉದ್ರಿಕ್ತರು ಧ್ವಂಸ ಮಾಡಿದ್ದಾರೆ. ಇದೇ ವೇಳೆ ಉದ್ರಿಕ್ತರಿಂದ ತಪ್ಪಿಸಿಕೊಳ್ಳೋದಕ್ಕೆ 10 ಜನ ಕಾಡಿಗೆ ಓಡಿ ಹೋಗಿದ್ದರು. ಅವರನ್ನು ಉದ್ರಿಕ್ತರ ಬೇರೆ ಬೇರೆ ಗುಂಪು ವಶಕ್ಕೆ ಪಡ್ಕೊಳ್ಳುತ್ತೆ. ಇನ್ನೊಂದು ಹಳ್ಳಿಯ ಗಲಭೆಕೋರರು ಗುಂಪಿನೊಂದಿಗೆ ಸೇರಿಕೊಂಡು ಅವರಿಂದ ತಪ್ಪಿಸ್ಕೊಂಡು ಬಂದು ಪೊಲೀಸ್ ವಾಹನದಲ್ಲಿ ಕೂತಿದ್ರಲ್ಲ, ಚೇಸ್ ಮಾಡಿದ್ರು. ವಾಹನದಲ್ಲೇ ಗುಂಪು ಹಲ್ಲೆ ನಡೆಸಬೇಕಾದರೂ ಕೂಡ ಪೊಲೀಸರು ಸಂತ್ರಸ್ತರಿಗೆ ಸಹಾಯ ಮಾಡಲಿಲ್ಲ. ಇದು ಡಬಲ್ ಇಂಜಿನ್ನು ಸರ್ಕಾರದ ನಡೆ. ಡಬಲ್ ಇಂಜಿನ್ ಇದು. ವಾಹನಕ್ಕೆ ಹತ್ತಿರ ಬಂದೇ ಅವ್ರಿಗೆ ವಾಡೋದು ಚಚ್ಚುತ್ತಾ ಇದ್ರೂ ಪೊಲೀಸರು ತುಟುಕ್ ಪಿಟುಕ್ ಎಂದಿಲ್ಲ. ಪೊಲೀಸ್ ಜಿಪ್ಸಿಯ ಚಾಲಕ 1000 ಜನ ಇದ್ದ ಕಡೆಗೆ ವಾಹನವನ್ನು ತಂದು ನಿಲ್ಲಿಸ್ಬಿಡ್ತಾನೆ. ನೋಡಿ, ಎಲ್ಲೋ ಕರ್ಕೊಂಡು ಹೋಗ್ತಾ ಇದ್ದಾನೆ, ಕಾಪಾಡ್ತಾನೆ ನಮ್ಮನ್ನ ಅಂತ ಅವ್ರು ಅಂದ್ಕೊಂಡಿದ್ದಾರೆ ಆ ಹೆಣ್ಣುಮಕ್ಕಳು. ಜಿಪ್ಸಿ ತಂದು ಅಲ್ಲಿ ನಿಲ್ಲಿಸ್ತಾನೆ ಆ ಗುಂಪಿನ ಮಧ್ಯೆ. ಸಂತ್ರಸ್ತರು ತಮ್ಮನ್ನು ಸುರಕ್ಷಿತ ಸ್ಥಳಕ್ಕೆ ತಲುಪಿಸೋದಕ್ಕೆ ಪೊಲೀಸರನ್ನು ಬೇಡ್ಕೊಳ್ತಾರೆ, ನಮ್ಮನ್ನು ಯಾವ್ದಾದ್ರು ಸೇಫ್ ಪ್ಲೇಸ್ಗೆ ತಂದು ತಲುಪಿಸ್ಬಿಡಿ, ಸ್ವಲ್ಪ ದೂರ ಬಿಟ್ಬಿಡಿ, ಎಲ್ಲಾದರೂ ದೂರ ಅಂತ. ಯಾವುದೇ ಸಹಾಯ ಮಾಡೋದು ಹಾಳಾಗಿ ಹೋಗಲಿ, ಆ ಮಹಿಳೆಯರು ತಗೊಂಡು ಬಂದು ಗುಂಪು ಕಡೆಗೆ ಡ್ರೈವ್ ಮಾಡ್ಕೊಂಡು ಬಂದು ಅವ್ರನ್ನ ಬಿಟ್ಟಿದ್ದಾನೆ ಅಂತ ಹೇಳಿದ್ರೆ ಜಿಪ್ಸಿ ಅವಾಗ ಆನ್ ಆಯ್ತಾ? ಕೀ ಸಿಗ್ತಾ ಅವಾಗ? ಏನ್ರಿ ಇದೆಲ್ಲ? ಇದೇನು ಡಬಲ್ ಇಂಜಿನ್ನು? ಇದಾ ರಕ್ಷಣೆ ಕೊಡೋದು? ಅಲ್ಲಿನ BJP ನಾಯಕರೇ ಹೇಳಿಬಿಟ್ರು, ನಮ್ಮ ಕೈಲಾಗಲ್ಲ, ಬಿಟ್ಬಿಡಿ ನಮ್ಮನ್ನು ಅಂತ ಹೇಳಿ. ಇಷ್ಟರ ಮಟ್ಟಿಗೆ ಒಂದು ದೇಶದಲ್ಲಿ ಗಲಭೆಗಳಾಗ್ತವೆ. ಇಡೀ ಪ್ರಪಂಚ ಈ ಘಟನೆಗೆ ಸಾಕ್ಷಿ ಆಯಿತು, ನೋಡ್ತು, ಮಾತಿಲ್ಲ ಕಥೆ ಇಲ್ಲ ಇದ್ರ ಬಗ್ಗೆ. ಏನೇನೋ ಇಶ್ಯೂಗಳು. ಮಹಿಳೆಯೊಂದಿಗೆ ಪೊಲೀಸ್ ಜಿಪ್ಸಿಯಲ್ಲಿ ಕುಳಿತಿದ್ದ ಒಬ್ಬನನ್ನು ಹತ್ಯೆ ಕೂಡ ಮಾಡಲಾಗುತ್ತೆ. ಅವರ ತಂದೆಯನ್ನು ಗುಂಪು ಮೊದಲೇ ಕೊಂದು ಹಾಕಿತ್ತು. ಅವರ ಶವಗಳನ್ನು ಗ್ರಾಮದ ಬಳಿಯ ಒಣ ನದಿ ತಟದಲ್ಲಿ ಎಸೆಯಲಾಯಿತು ಕೂಡ. ಗಲಭೆಕೋರರು ಪೊಲೀಸ್ ವಾಹನದ ಕಡೆಗೆ ಬಂದಾಗ ಸಂತ್ರಸ್ತರನ್ನು ಬಿಟ್ಟು ಪೊಲೀಸರು ಎಸ್ಕೇಪ್ ಆಗ್ತಾರೆ. ಗಲಭೆಕೋರರು ಮಹಿಳೆಯರನ್ನು ಹೊರಗೆ ಎಳೆದೊಯ್ದು ಬೆತ್ತಲೆ ಮೆರವಣಿಗೆ ಮಾಡ್ತಾರೆ. ಆಮೇಲೆ ಅತ್ಯಾಚಾರ ಅದು ಎಲ್ಲ ನಡೆದಿದೆ ಅಲ್ಲಿ. ನಾಗರಿಕ ಸಮಾಜ ತಲೆ ತಗ್ಗಿಸುವ ಘಟನೆ. CBIಯಿಂದ ಬಂದಿರತಕ್ಕಂಥ ಚಾರ್ಜ್ ಶೀಟ್ ಇದು. ಪೊಲೀಸರೇ ಗುಂಪು ಕಡೆಗೆ ಬಿಟ್ಟರು, ಪೊಲೀಸರು ಸಹಾಯ ಮಾಡಲಿಲ್ಲ ಅಂತ. ಇಷ್ಟೆಲ್ಲ ನರೇಂದ್ರ ಮೋದಿ ಇವರು ಅಮಿತ್ ಶಾ ಅವ್ರು ನೆನೆ ಮಾತಾಡ್ತಾರೆ, ಏನೋ ಮಾತೃಶಕ್ತಿ ಅಂತ. ನಿನ್ನ ಮಾತೃಶಕ್ತಿ ಎಲ್ಲಪ್ಪ ಹೋಗಿತ್ತು? ಮಣಿಪುರದಲ್ಲಿ ಆ ಹೆಣ್ಮಗುನ ಬಟ್ಟೆ ಎಲ್ಲ ಬಿಚ್ಚಿಬಿಟ್ಟು ಇದು ಮಾಡಿದ್ರಲ್ಲ, ಎಲ್ಲೋಗಿತ್ತು ನಿಮ್ಮ ಮಾತೃಶಕ್ತಿ ಅವತ್ತು? ಮತ್ತು ಇನ್ನೂ ಅನೇಕ ಪ್ರಕರಣಗಳು ದೇಶದಲ್ಲಿ ಮಹಿಳೆಯರ ಮೇಲೆ
ದೌರ್ಜನ್ಯಗಳಾಯಿತು. ಕಾನೂನೆಲ್ಲಿದೆ? ಆಮೇಲೆ ಇನ್ನೂ ಅನೇಕ ಪ್ರಕರಣಗಳು ಮಹಿಳೆಯರ ಮೇಲೆ ದೌರ್ಜನ್ಯ ಆದಾಗ ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರು ಭಯ ಬಿಡಲಿಲ್ಲ, ಮಾತಾಡಲೇ ಇಲ್ಲ. ಇಷ್ಟೆಲ್ಲ ನರೇಂದ್ರ ಮೋದಿ ಇವರು ಅಮಿತ್ ಶಾ ಅವ್ರು ನೆನೆ ಮಾತಾಡ್ತಾರೆ, ಏನೋ ಮಾತೃಶಕ್ತಿ ಅಂತ. ಟಿಟಸ್ಕೊಳಕಿದೀಗ ಪ್ರಭು ಇದ್ದಾರೆ. ಪ್ರಭು, ಆಘಾತಕಾರಿ ಘಟನೆ. ಇಡೀ ದೇಶವೇ ಆ ಇಬ್ಬರು ಮಹಿಳೆಯರಿಗೆ ಸಾರಿ ಕೇಳಬೇಕು. ಇಡೀ ದೇಶ, ಈ ದೇಶದಲ್ಲಿ ಇಷ್ಟೊಂದು ಜನ ಗಂಡಸರಿದ್ದು, ಆ ರಾಜ್ಯದಲ್ಲಿಯೂ ಒಂದು ಪೊಲೀಸ್ ವ್ಯವಸ್ಥೆ ಇದ್ದು, ಈ ದೇಶದಲ್ಲೂ ಸೋಕಾಳ್ ವೀರಾಧಿವೀರರ ದೊಡ್ಡ ಎದೆಗಾರಿಕೆ ಇರತಕ್ಕಂಥ ಸರ್ಕಾರ ಇದ್ದು, ಆ ಇಬ್ಬರು ಮಹಿಳೆಯರನ್ನು ಈ ದೇಶ ಈ ಥರ ಬಿಟ್ಟುಬಿಡ್ತಲ್ಲ, ಇಡೀ ದೇಶ ಸಾರಿ ಕೇಳಬೇಕು. ಆ ಇಬ್ಬರು ಮಹಿಳೆಯರಲ್ಲಿ ಸತ್ತಿರಲಿ ಬದುಕಿರಲಿ, ಅವ್ರ ಕಡೆಯವರು ಸತ್ತಿರಲಿ ಬದುಕಿರಲಿ, ಸಾರಿ ಕೇಳಬೇಕು. ಈ ಥರ ಘಟನೆಯಲ್ಲಿ ಪೊಲೀಸರೇ ಒಪ್ಪಿಸಿದ್ದಾರೆ ಎಂದಾಗ ಆ ಜಿಪ್ಸಿ ಚಾಲಕನಿಗೆ ಕೀ ಆಮೇಲೆ ಯಾವಾಗ ಸಿಗ್ತದು? ಇಷ್ಟು ಜನ ಅವರು ನಮಗೊಂದು ಆಶ್ರಯ ಕೊಡಿ ಅಂತ ಬಂದಾಗ ತಂದು ರಕ್ಷಣೆ ಮಾಡೋದು ಬಿಟ್ಬಿಡಿ, ಅವ್ರನ್ನ ಅಲ್ಲಿ ತಂದು ಒಪ್ಪಿಸಿದಾರಲ್ಲ, ಎಷ್ಟು ಅಮಾನವೀಯ ಅಲ್ವಾ ಪ್ರಭು ಇದು ಅಂತ. ನಿಜಕ್ಕೂ ರಮಕಾಂತ್, ಈಗ ಮಣಿಪುರದ ಹಿಂಸಾಚಾರದ ಬಗ್ಗೆ CBI ಕೋರ್ಟ್ಗೆ ಸಲ್ಲಿಸಿರುವಂತಹ ಈ ಒಂದು ಚಾರ್ಜ್ ಶೀಟ್ನಲ್ಲಿ ಭಯಾನಕವಾದಂತಹ ಆಘಾತಕಾರಿ ಅಂಶಗಳು ಬೆಳಕಿಗೆ ಬರ್ತಾ ಇದೆ. ಯಾಕಂದರೆ ನಮ್ಗೆ ಗೊತ್ತೇ ಇದೆ, ಕಳೆದ 1 ವರ್ಷದಿಂದ ಮಣಿಪುರದಲ್ಲಿ ಯಾವ ರೀತಿ ಹಿಂಸಾಚಾರ, ಮೈತೈ ಮತ್ತು ಕುಕಿ ಸಮುದಾಯದ ನಡುವೆ ST ಅಂದರೆ ಪರಿಶಿಷ್ಟ ಪಂಗಡದ ಮೀಸಲಾತಿಗಾಗಿ ಎಷ್ಟು ನೂರಾರು ಜನ ಬಲಿಯಾಗಿದ್ದಾರೆ ಅಂಥೇಳಿ. ಆದರೆ ಇಡೀ ವಿಶ್ವದ ಮುಂದೆ ಭಾರತ ತಲೆ ತಗ್ಗಿಸುವಂಥ ಒಂದು ಘಟನೆ ನಡೆದು ಹೋಗ್ಬಿಡ್ತು. ಇಬ್ಬರು ಮಹಿಳೆಯರನ್ನ ಬೆತ್ತಲಾಗಿ ಮೆರವಣಿಗೆ ಮಾಡಿದ್ರು. ಅದಾದಮೇಲೆ ಏನೇನೆಲ್ಲ ಚರ್ಚೆಗಳಾದವು ಅನ್ನೋದನ್ನು ನಾವು ಗಮನಿಸ್ಕೊಂಡು ಬರ್ತಾ ಇದ್ದೀವಿ. ಮಾನವ ಕುಲವೇ ತಲೆ ತಗ್ಗಿಸುವಂಥ ಘಟನೆ ಕೂಡ ಆಯಿತು. ಆದರೆ ಈಗ CBI ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ನಲ್ಲಿ ಆ ಮಹಿಳೆಯರು ಅನುಭವಿಸಿರುವಂತಹ ಆ ಕಷ್ಟಗಳೇನಿತ್ತು, ಆ ನೋವೇನಿತ್ತು, ಆ ಸಂದರ್ಭದಲ್ಲಿ ಯಾವ ರೀತಿ ಈ ಮೈತೈ ಜನಾಂಗದ ಸುಮಾರು 1000ಕ್ಕಿಂತ ಹೆಚ್ಚು ಜನರು ಯಾವ ರೀತಿ ರಾಕ್ಷಸ ವರ್ತನೆಯನ್ನು ತೋರಿದ್ರು ಅನ್ನೋದನ್ನು ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಯಾಕಂತ ಹೇಳಿದ್ರಲ್ಲಿ ನೀವು ಹೇಳಿದಾಗೆ ಪೊಲೀಸರೇ ಆ ಸಂತ್ರಸ್ತ ಮಹಿಳೆಯರನ್ನ ಅವ್ರಿಗೆ ಒಪ್ಪಿಸಿದ್ರು ಅಂತ. ಒಂದೇ ಕುಟುಂಬದ ಒಂದು ಐವರು ಅಲ್ಲಿ ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿನೇ ಇಬ್ಬರ ಮೇಲೆ ಅಂದರೆ 3-4 ಜನರ ಮೇಲೆ ಅಟ್ಯಾಕ್ ಮಾಡುವಂಥ ಪ್ರಯತ್ನಗಳಾಯಿತು. ಅದರಲ್ಲಿ ಒಬ್ಬ ವೃದ್ಧ ಏನಿದ್ದಾರೆ ಅವ್ರನ್ನೂ ಕೂಡ ಕೊಲ್ಲಲ್ಪಟ್ಟಿದ್ರು ಅದಕ್ಕಿಂತ ಮೊದಲೇ. ಬಟ್ ಈಗ ಅಲ್ಲಿ 3 ಜನ ಮಹಿಳೆಯರು ಲಾಕ್ ಆಗಿಬಿಡ್ತಾರೆ, ಆ 1000 ಜನರ ಮಧ್ಯೆ ಸಿಕ್ಕಾಕೊಂಡ್ಬಿಡ್ತಾರೆ. ಆದರೆ ಅಲ್ಲಿ ಕಾರ್ಗಿಲ್ ಯುದ್ಧದಲ್ಲಿ ಹೋರಾಡಿದಂಥ ಒಬ್ಬ ಯೋಧನ ಪತ್ನಿ ಕೂಡ ಸಿಕ್ಕಾಕೊಂಡಿದ್ಲು ಅನ್ನುವಂಥದ್ದು ನಿಜಕ್ಕೂ ದುರಂತದ ಸಂಗತಿ. ಪೊಲೀಸರ ಜಿಪ್ಸಿ ಅಂದರೆ ಜೀಪ್ ಅಲ್ಲೇ ಇರುತ್ತೆ, ಅಲ್ಲಿ ಒಳಗಡೆ ಒಬ್ಬ ಸಿಬ್ಬಂದಿ ಇರ್ತಾನೆ, ಇನ್ನೊಬ್ಬ ಕಾರ್ ಡ್ರೈವರ್ ಇರ್ತಾನೆ, ಹೊರಗಡೆ 3-4 ಜನ ಸಿಬ್ಬಂದಿ ಇರ್ತಾರೆ. ನೆರವನ್ನು ಕೂಡ ಅವ್ರ ಹತ್ರ ಹೋಗ್ತಾರೆ. ಮೊದಲು ಕೀ ಇಲ್ಲ ಅಂತ ಹೇಳ್ತಾನೆ, ಕೀ ಇಲ್ಲ ಅಂತ ಹೇಳಿ ಮತ್ತೆ ಆಮೇಲೆ ಕಾರ್ ಅಂದರೆ ಆ ಜೀಪನ್ನು ಸ್ಟಾರ್ಟ್ ಮಾಡಿಕೊಂಡು ಆ ಒಂದು ಗುಂಪು ಮೈತೈ ಸಮುದಾಯದ ಆ ಗುಂಪೇನಿತ್ತು ಅವರ ಹತ್ರ ಕೀ ಇಲ್ಲ ಅಂತ ಆರಂಭದಲ್ಲಿ ಹೇಳ್ತಾನೆ. ಅವರು ಕಾರು ಜೀಪ್ ಒಳಗಡೆ ಹೋಗಿ ಕೂತ್ಕೊಳ್ತಾರೆ. ಒಂದು 2-3 ಮಹಿಳೆಯರು ಕೂತ್ಕೊಳ್ತಾರೆ, ಒಬ್ಬ ಸಂತ್ರಸ್ತ ಕೂಡ ಕೂತಿರ್ತಾನೆ. ಆಮೇಲೆ ಒಂದು 5-6 ನಿಮಿಷ ಬಿಟ್ಟು ಅದಾದಮೇಲೆ ಆ ಜೀಪನ್ನು ಸ್ಟಾರ್ಟ್ ಮಾಡಿ ಆ ಮೈತೈ ಸಮುದಾಯದ ಜನರು ಇರುವಂಥ ಕಡೆಗೆ ಗುಂಪು ಕಡೆ ಕರ್ಕೊಂಡೋಗಿ ಇವರೇ ಅಲ್ಲಿಗೆ ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಅನ್ನುವಂಥದ್ದು CBI ತನ್ನ ಚಾರ್ಜ್ ಶೀಟ್ನಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದೆ. ಅಂದರೆ ಪೊಲೀಸರೇ ಈ ಸಂತ್ರಸ್ತರನ್ನ ದುರುಳರ ಕೈಗೆ ಒಪ್ಪಿಸಿ ಈ ಒಂದು ರಾಕ್ಷಸ ಕೃತ್ಯಕ್ಕೆ ಕಾರಣವಾಗಿರುವುದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಮೊದಲೇ ಅನುಮಾನಗಳಿತ್ತು ಬಿಪಿನ್ ಸಿಂಗ್ ಸರ್ಕಾರದ ಮೇಲೆ ಈ ಒಂದು ತನಿಖೆ ಹಳ್ಳ ಹಿಡಿಯುತ್ತೆ ಅಂತ ಹೇಳಿ. ಯಾಕಂದ್ರೆ CBI ಹೇಳ್ತಾ ಇದೆ ಇಲ್ಲಿವರೆಗೂ ಕೂಡ ಸರ್ಕಾರ 153A ಅಡಿಯಲ್ಲಿ ಅಂದರೆ ಜಾತಿಗಳ ಧರ್ಮಗಳ ಮಧ್ಯೆ ದ್ವೇಷ ಬಿತ್ತುವಂತಹ ಒಂದು ಸೆಕ್ಷನ್ಗಳ ಅಡಿಯಲ್ಲಿ ವಿಚಾರಣೆ ನಡೆಸಲಿಕ್ಕೆ ಇನ್ನೂ ಕೂಡ ಅವಕಾಶವನ್ನು ಕೊಟ್ಟಿಲ್ಲ. ಹಾಗಾಗಿನೇ ಇನ್ನೂ ಕೂಡ ಬೀರೇನ್ ಸಿಂಗ್ ಏನು ಸರ್ಕಾರ ಇದೆ ಅದು ಆರೋಪಿಗಳ ಪರವಾಗಿದೆ ಅನ್ನುವಂತಹ ಆರೋಪಗಳು ಮೇಲಿಂದ ಮೇಲೆ ಕೇಳಿ ಬರ್ತಾನೆ ಇದೆ. ನಾವು ಮೊನ್ನೆ ಕೂಡ ಗಮನಿಸಿದ್ವಿ, ಲೋಕಸಭಾ ಚುನಾವಣೆಯ ಮತದಾನ ಸಂದರ್ಭದಲ್ಲಿ ಮತ್ತೆ ಹೊಸ ಸಂಘರ್ಷಗಳು ಶುರುವಾಗ್ತಾ ಇದೆ. ಆದರೂ ಕೂಡ ಕೇಂದ್ರ ಸರ್ಕಾರ ಮಧ್ಯಪ್ರವೇಶವನ್ನ ಹಿಂದೆ ಕೂಡ ಮಾಡಿಲ್ಲ, ಇನ್ನು ಮುಂದೆನೂ ಕೂಡ ಮಾಡುವುದಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗಾಗಿ ಈಗ CBI ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ ನಲ್ಲಿ ಈ ಸ್ಫೋಟಕ ಅಂಶಗಳು ಬಯಲಾಗಿರುವುದಂತೂ ದುರಂತ. ಈ ಒಂದು CBI ಚಾರ್ಜ್ ಶೀಟ್ ಅನ್ನ ಗಮನಿಸಿ ಆದರೂ ಕೂಡ ಆ ಸಂತ್ರಸ್ತ ಮಹಿಳೆಯರ ಕ್ಷಮೆಯನ್ನ ಕೇಂದ್ರ ಸರ್ಕಾರ ಕೋರುತ್ತಾ ಈ ದೇಶದ ಜನರು ನಿಜಕ್ಕೂ ಕೂಡ ಈ ಒಂದು ಘಟನೆಯಿಂದಾಗಿ ಮಮ್ಮಲು ಮಲಗಿದ್ದಾರೆ. ನೋಡಬೇಕು ಮುಂದಿನ ರೀತಿಯಲ್ಲಿ ಯಾವ ರೀತಿ ಬೆಳವಣಿಗೆಗಳು ಬದಲಾವಣೆಗಳು ಆಗುತ್ತೆ ಅಂತ. ರಮಕಾಂತ್, ಥ್ಯಾಂಕ್ ಯು ಪ್ರಭು.